ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ದಿನ ತುಂಬ ಜನರು ಬದುಕೋದಕ್ಕೆ ಯಾವ ರೀತಿ ಕಷ್ಟಪಡ್ತಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಎಲ್ರಿಗೂ ಕೂಡ ಕೋಟ್ಯಾಧಿಪತಿಯಾಗೋ ಕನಸಿದೆ. ಆದರೆ ತಿಂಗಳ ಸಂಬಳ EMI ಸಾಲಗಳಲ್ಲೇ ಕಳೆದು ಹೋಗುತ್ತೆ. ಕೋಟ್ಯಾಧಿಪತಿಯಾಗೋದಿರಲಿ, ದಿನಕ್ಕೆ 100 ರೂಪಾಯಿ ಜೇಬ್ನಲ್ಲಿದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಜನ ಯೋಚನೆ ಮಾಡೋ ರೀತಿ ಆಗಿದೆ. ಚಿಕ್ಕ ಪುಟ್ಟ ಕೆಲಸಗಳಿಗೂ ಜನ ಮುಗಿಬೀಳ್ತಾ ಇದ್ದಾರೆ. ಆದರೆ ಕೆಲವರು ಮಾತ್ರ ಯಾವ ರೀತಿ ದುಡ್ಡನ್ನ ದುಡಿತಾ ಇದ್ದಾರೆ ಅಂದ್ರೆ ದುಡ್ಡಿನ ಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ನಾವು ಹೇಳ್ತಾ ಇರೋ ವ್ಯಕ್ತಿಯ ಜೀವನ ಯಾವ ಸಿನಿಮಾಗಿಂತಲೂ ಕಡಿಮೆ ಇಲ್ಲ. ಈ ವ್ಯಕ್ತಿ ಈಗ ಬದುಕ್ತಾ ಇರೋ ಜೀವನ ನೀವೆಲ್ಲ ನೋಡೇ ಇದ್ದೀರಾ. ಐಷಾರಾಮಿ ಮನೆ, ಚಿನ್ನದ ತಟ್ಟೆ, ಹೆಲಿಕಾಪ್ಟರ್ಗಳು, 100 ಐಷಾರಾಮಿ ಕಾರುಗಳು, ಇವೆಲ್ಲವನ್ನ ನೀವು ನೋಡೇ ಇದ್ದೀರಾ. ಅಷ್ಟು ದೊಡ್ಡ ಶ್ರೀಮಂತ ವ್ಯಕ್ತಿ ಈತ. ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ನ ಮಗ, ಕೇವಲ SSLC ಓದಿದ ವ್ಯಕ್ತಿ 25,000 ಕೋಟಿಗೂ ಅಧಿಕ ಸಂಪತ್ತಿನ ಒಡೆಯನಾಗ್ತಾನೆ. ತನ್ನ ಹೆಲಿಕಾಪ್ಟರ್ಗೆ ತನ್ನ ತಾಯಿಯ ಹೆಸರನ್ನ ಇಡ್ತಾನೆ. ತನ್ನ ಮಗಳ ಮದುವೆಗೆ 500 ಕೋಟಿ ಖರ್ಚು ಮಾಡ್ತಾನೆ. ಬಂಗಾರದ ಚೇರ್ನಲ್ಲಿ ಕೂತ್ಕೋತಾನೆ. ಅಂದ್ರೆ ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲ. ಅಷ್ಟಕ್ಕೂ ಯಾರು ಈ ಕೋಟ್ಯಾಧಿಪತಿ? ಈತ ಕೋಟಿ ಹಣವನ್ನ ಸಂಪಾದಿಸಿದ್ದು ಹೇಗೆ? ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ಈ ಮಟ್ಟಕ್ಕೆ ಬೆಳೆದದ್ದು ಹೇಗೆ? ಖಂಡಿತ ಈ ಒಂದು ವಿಡಿಯೋ ನಿಮ್ಮ ಯೋಚನಾ ದಾರಿಯನ್ನೇ ಬದಲಿಸಿ ಬಿಡುತ್ತೆ. ಹೀಗಾಗಿನೇ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಈಗ ನಾವು ಹೇಳ್ತಾ ಇರೋದು ಬಳ್ಳಾರಿಯ ಗಣಿದಣಿ ಎಂದೇ ದೇಶದಾದ್ಯಂತ ಹೆಸರಾಗಿದ್ದ ಜನಾರ್ದನ ರೆಡ್ಡಿಯ ಕಥೆಯನ್ನ. ಹೌದು ಫ್ರೆಂಡ್ಸ್, ಜನಾರ್ದನ ರೆಡ್ಡಿ ಬಳ್ಳಾರಿಯಲ್ಲಿ 1967ರ ಜನವರಿ 11ರಂದು ಜನಿಸಿದ್ರು. ಇವರ ತಂದೆ ಕಾನ್ಸ್ಟೇಬಲ್ ಚಂಗರೆಡ್ಡಿ, ತಾಯಿ ರುಕ್ಮಿಣಮ್ಮ. ಜನಾರ್ದನ ರೆಡ್ಡಿಗೆ 2 ಸಹೋದರರು, ಅಣ್ಣ ಕರುಣಾಕರ ರೆಡ್ಡಿ ಮತ್ತು ಸೋಮಶೇಖರ ರೆಡ್ಡಿ, ಇನ್ನು ಅಕ್ಕ ರಾಜೇಶ್ವರಿ. ಇವರದ್ದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬ. ಆರ್ಥಿಕವಾಗಿ ಅಷ್ಟೇನು ಬಡತನ ಅನ್ನೋದು ಇರಲಿಲ್ಲ. ಇವರ ತಂದೆ ಹೆಡ್ ಕಾನ್ಸ್ಟೇಬಲ್ ಆಗಿದ್ದರಿಂದ ಜೀವನ ಸುಖವಾಗೇ ಸಾಗ್ತಿತ್ತು. SSLC ಮುಗಿಸಿ PUCಗೆ ಶಿಕ್ಷಣ ನಿಲ್ಲಿಸಿದ ಜನಾರ್ದನ ರೆಡ್ಡಿ ತನ್ನ 22ನೇ ವಯಸ್ಸಿಗೆ ಅಂದ್ರೆ 1989ರಲ್ಲಿ ಎನೋಬೆಲ್ ಇಂಡಿಯಾ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಕಂಪನಿ ಲಿಮಿಟೆಡ್ ಅನ್ನೋ ಕಂಪನಿಯನ್ನ ಸ್ಥಾಪಿಸಿದ್ರು. ಚೀಟಿ ವ್ಯವಹಾರದಂತಿದ್ದ ಈ ಸಂಸ್ಥೆಯ ವ್ಯವಹಾರವನ್ನ ಜನಾರ್ದನ ರೆಡ್ಡಿಯೇ ನೋಡಿಕೊಳ್ತಾ ಇದ್ರು. ದುಡ್ಡು ಕಲೆಕ್ಟ್ ಮಾಡೋದಕ್ಕೆ ಲೂನಾದಲ್ಲಿ ಓಡಾಡ್ತಾ ಇದ್ರು. RBIನ ಅಡಿಯಲ್ಲಿ ಸ್ಥಾಪಿಸಲಾಗಿದ್ದ ಈ ಸಂಸ್ಥೆ ದಕ್ಷಿಣ ಭಾರತದಲ್ಲಿ ಫುಲ್ ಫೇಮಸ್ ಆಯಿತು. ನೋಡ್ತಿದ್ದ ಹಾಗೇನೆ 125 ಬ್ರಾಂಚ್ಗಳನ್ನು ಓಪನ್ ಮಾಡಿದ ಸಂಸ್ಥೆ ಬರೋಬ್ಬರಿ 350 ಕೋಟಿ ಟರ್ನ್ ಓವರ್ ಮಾಡೋದಕ್ಕೆ ಶುರು ಮಾಡ್ತು. 2003ರಲ್ಲಿ ಇದ್ದಕ್ಕಿದ್ದಂತೆ ಕಂಪನಿ ದುಡ್ಡು ಕಲೆಕ್ಟ್ ಮಾಡೋದನ್ನ ನಿಲ್ಲಿಸಿ ಬಿಡುತ್ತೆ. ನಂತರ ಎಲ್ಲರಿಗೂ ಬಡ್ಡಿ ಸಹಿತ ಹಣವನ್ನ ವಾಪಸ್ ಕೊಡಲಾಗಿದೆ ಅಂತ ಹೇಳಿ RBIಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ಸಲ್ಲಿಸಿದ್ರು ಜನಾರ್ದನ್ ರೆಡ್ಡಿ. ಆದ್ರೆ ಈ ಸಂಸ್ಥೆಯಿಂದ ಅದೆಷ್ಟೋ ಜನ ತಮ್ಮ ಹಣವನ್ನ ಕಳ್ಕೊಂಡ್ರು, ಅದೆಷ್ಟೋ ಜನ ಮೋಸ ಹೋಗಿದ್ದಾರೆ ಅನ್ನೋ ವಾದ ಕೂಡ ಇದೆ. ಕೋಟಿಗಟ್ಟಲೆ ಅವ್ಯವಹಾರ ನಡೆದು ಅದನ್ನ ಮುಚ್ಚು ಹಾಕಲಾಗಿದೆ ಅಂತ ಹೇಳಲಾಗುತ್ತೆ. ಎನೋಬೆಲ್ ಇಂಡಿಯಾ ನಡೆಸ್ತಾ ಇರಬೇಕಾದ್ರೆ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದ ಶ್ರೀರಾಮುಲು ಜನಾರ್ದನ್ ರೆಡ್ಡಿಯ ಸ್ನೇಹವಾಗುತ್ತೆ. ಇಬ್ಬರು ಆತ್ಮೀಯ ಸ್ನೇಹಿತರಾಗ್ತಾರೆ. 1999ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಬಳ್ಳಾರಿ ಕ್ಷೇತ್ರದಲ್ಲಿ ಸೋನಿಯಾ ಗಾಂಧಿ ಸ್ಪರ್ಧಿಸಿದ್ರು. ಆಗ ಅವರ ವಿರುದ್ಧ ನಿಂತಿದ್ದ ಸುಷ್ಮಾ ಸ್ವರಾಜ್ಗೆ ಬೆಂಬಲಿಸಿದ್ದು ರಾಮುಲು ಮತ್ತು ರೆಡ್ಡಿ. ಆ ಚುನಾವಣೆಯಲ್ಲಿ ಸುಷ್ಮಾ ಸ್ವರಾಜ್ ಕಡಿಮೆ ಅಂತರದಲ್ಲಿ ಸೋತ್ರು. ನಂತರ ಉಪಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನ ಕಂಡ್ರು. ಶ್ರೀರಾಮುಲು ಮತ್ತು ರೆಡ್ಡಿ ಅವರಿಗೆ ಎಷ್ಟು ಹತ್ತಿರವಾಗಿದ್ರು ಅಂದ್ರೆ ಸ್ವತಃ ಸುಷ್ಮಾ ಸ್ವರಾಜ್ ಅವರೇ ನನ್ನ ಮಕ್ಕಳು ಇವರು ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಪ್ರತಿ ವರ್ಷ ಸುಷ್ಮಾ ಸ್ವರಾಜ್ ಲಕ್ಷ್ಮೀ ಪೂಜೆಗೆ ಬಳ್ಳಾರಿಗೆ ಬಂದು ಹೋಗೋದು ಸಾಮಾನ್ಯವಾಯಿತು. 1999ರ ಚುನಾವಣೆ ಬಳಿಕ ರಾಜಕೀಯದಲ್ಲಿ ಒಂದು ಹಂತಕ್ಕೆ ಗುರುತಿಸಿಕೊಂಡಾಗಿತ್ತು. ಇದರ ನಡುವೆಯೇ 2001ರಲ್ಲಿ ಓಬಳಾಪುರ ಮೈನಿಂಗ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅನ್ನ ಖರೀದಿಸಿ ಮುನ್ನಡೆಸೋ ನಿರ್ಧಾರ ಮಾಡಿದ್ರು. ಈ ಕಂಪನಿ ಲೀಸ್ಗೆ ಪಡೆದಿದ್ದ ಪ್ರದೇಶದಲ್ಲಿ ಹೆಚ್ಚಾಗಿ ಕಬ್ಬಿಣದ ಅದಿರಿತ್ತು. ಆ ಸಮಯದಲ್ಲಿ ಕಬ್ಬಿಣದ ಅದಿರಿಗೆ ಅಷ್ಟೊಂದು ಮಾರ್ಕೆಟ್ ಅನ್ನೋದು ಇರಲಿಲ್ಲ. ಓಬಳಾಪುರಂ ಮೈನಿಂಗ್ ಕಂಪನಿ ಖರೀದಿ ಜನಾರ್ದನ್ ರೆಡ್ಡಿಯನ್ನ ಪಾತಾಳಕ್ಕೆ ಬೀಳಿಸುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಅದೇ ಸಮಯಕ್ಕೆ ಸರಿಯಾಗಿ ಚೀನಾದಲ್ಲಿ ನಿರ್ಮಾಣ ಕಾಮಗಾರಿ ಹೆಚ್ಚಾಗಿ ಕಬ್ಬಿಣದ ಅದಿರಿನ ಬೇಡಿಕೆ ಗಗನಕ್ಕೇರ್ತು. ಇದರಿಂದ ಜನಾರ್ದನ್ ರೆಡ್ಡಿಯ ಜೀವನವೇ ಕಂಪ್ಲೀಟ್ ಆಗಿ ಬದಲಾಯಿತು.
ಆಮೇಲೆ ರೆಡ್ಡಿ ಹಿಂತಿರುಗಿ ನೋಡ್ಲೇ ಇಲ್ಲ. ಭೂಮಿಯನ್ನ ತೋಡಿ ತೋಡಿ ಅದಿರನ್ನ ರಫ್ತು ಮಾಡಿದ್ರು. ಬಳ್ಳಾರಿಯಿಂದ ಹೊರಗೆ ಹದಿರು ಹೋದ್ರೆ ಜನಾರ್ದನ್ ರೆಡ್ಡಿಯ ಮನೆಗೆ ದುಡ್ಡು ಹೊಳೆಯಂತೆ ಹರಿಯೋದಕ್ಕೆ ಶುರುವಾಯಿತು. ನಂತರ 2004ರಲ್ಲಿ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆಗೆ ಲೈಸೆನ್ಸ್ ಕೂಡ ಸಿಗುತ್ತೆ. ಇದಕ್ಕೆ ಆಗ ಆಂಧ್ರದ ಸಿಎಂ ಆಗಿದ್ದ ರಾಜಶೇಖರ ರೆಡ್ಡಿಯ ಸಪೋರ್ಟ್ ಕೂಡ ಸಿಗುತ್ತೆ. ರಾಜಕೀಯ ಸಪೋರ್ಟ್ನಿಂದಲೇ ಜನಾರ್ದನ ರೆಡ್ಡಿ ಈ ಲೈಸೆನ್ಸ್ ಪಡೆದಿದ್ದು ಅಂತಲೂ ಕೂಡ ಹೇಳಲಾಗುತ್ತೆ. ನಂತರ ಜನಾರ್ದನ್ ರೆಡ್ಡಿ ತಮ್ಮ ಮಗಳು ಬ್ರಾಹ್ಮಿಣಿ ಹೆಸರಲ್ಲಿ ಕಡಪ ಜಿಲ್ಲೆಯಲ್ಲಿ ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅನ್ನ ಶುರು ಮಾಡಿದ್ರು. ಇದರಿಂದ 10,000ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಸಿಕ್ಕಿದಂತಾಯ್ತು. ಒಂದು ಕಡೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದ್ರೆ ಮತ್ತೊಂದು ಕಡೆ ರಾಜಕೀಯದಲ್ಲಿ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳಲು ಮುಂದಾದ್ರು ಜನಾರ್ದನ್ ರೆಡ್ಡಿ. 2006ರಲ್ಲಿ JDS ಜೊತೆ ಸೇರ್ಕೊಂಡು ಬಿಜೆಪಿ ಸಮ್ಮಿಶ್ರ ಸರ್ಕಾರ ರಚಿಸಿದಾಗ ಅದರಲ್ಲಿ ಶ್ರೀರಾಮುಲುಗೆ ಸಂಪುಟ ಸಚಿವ ಸ್ಥಾನ ಕೊಡಿಸುವಲ್ಲಿ ರೆಡ್ಡಿ ಯಶಸ್ವಿಯಾದರು. ನಂತರ 2006ರಲ್ಲಿ ಜನಾರ್ದನ್ ರೆಡ್ಡಿ ಕೂಡ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದರು. ಈ ವೇಳೆ ಕುಮಾರಸ್ವಾಮಿ ಬಳ್ಳಾರಿಯ ಮೈಲರ್ಗಳಿಂದ 150 ಕೋಟಿ ಲಂಚ ಪಡೆದಿದ್ದಕ್ಕೆ ನನ್ನ ಬಳಿ ಸಾಕ್ಷಿ ಇದೆ, ಸಿಡಿ ಇದೆ ಅಂತೆಲ್ಲ ಆರೋಪಿಸಿದ್ರು ಜನಾರ್ದನ್ ರೆಡ್ಡಿ. ಆದರೆ ಈ ನಡುವೆ ಅವರನ್ನ ಬಿಜೆಪಿಯಿಂದ ಸಸ್ಪೆಂಡ್ ಮಾಡಲಾಯಿತು. 20 ತಿಂಗಳು ಸಿಎಂ ಆಗಿದ್ದ ಕುಮಾರಸ್ವಾಮಿ ಯಡಿಯೂರಪ್ಪಗೆ ಸಿಎಂ ಪಟ್ಟ ಕೊಡಬೇಕಾದ ಸಮಯ ಬಂದಾಗ ಕೈ ಎತ್ತಿದ್ರು. ಇದರಿಂದ ಸಮ್ಮಿಶ್ರ ಸರ್ಕಾರ ಮುರಿದು ಬೀಳುತ್ತೆ. ನಂತರ ರಾಜ್ಯಾಧ್ಯಕ್ಷರಾಗಿದ್ದ ಸದಾನಂದಗೌಡ ಮತ್ತು ಯಡಿಯೂರಪ್ಪ ರೆಡ್ಡಿ ಮೇಲಿನ ಸಸ್ಪೆಂಡ್ ಆದೇಶವನ್ನ ವಾಪಸ್ ಪಡೆದ್ರು. ಬಿಜೆಪಿ ಪರವಾಗಿ ಜನಾರ್ದನ್ ರೆಡ್ಡಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡಿದ್ರು. ಆ ಚುನಾವಣೆಯಲ್ಲಿ ಬಿಜೆಪಿ ಬರೋಬ್ಬರಿ 110 ಸೀಟ್ಗಳೊಂದಿಗೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ನಂತರ 5 ಪಕ್ಷೇತರರನ್ನು ಬಿಜೆಪಿಗೆ ಎಳೆದುಕೊಂಡು ಸರ್ಕಾರವನ್ನ ರಚಿಸಲಾಯಿತು. ಆ 5 ಜನರನ್ನ ಬಿಜೆಪಿಗೆ ಸೇರಿಸುವಲ್ಲಿ ಜನಾರ್ದನ್ ರೆಡ್ಡಿ ಪಾತ್ರ ಬಹಳಾನೇ ದೊಡ್ಡದಿತ್ತು. ಈ ಮೂಲಕ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಿತ್ತು. ಅದೇ ರೀತಿ ಜನಾರ್ದನ್ ರೆಡ್ಡಿ ಗುಂಪು ಕೂಡ 4-5 ಜಿಲ್ಲೆಗಳಲ್ಲಿ ಕಂಟ್ರೋಲ್ ಅನ್ನ ಸಾಧಿಸಿತ್ತು. 2006ರಲ್ಲಿ ಜನಾರ್ದನ್ ರೆಡ್ಡಿ ಓಬಳಾಪುರಂ ಮೈನಿಂಗ್ ಕಂಪನಿಯ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿ, ಅಕ್ರಮ ಗಣಿಗಾರಿಕೆ, ಅರಣ್ಯ ವಲಯದಲ್ಲಿ ಅಕ್ರಮವಾಗಿ ರಸ್ತೆಗಳ ನಿರ್ಮಾಣ, ಆಂಧ್ರ ಕರ್ನಾಟಕ ಗಡಿಗುರುತು ನಾಶದ ಆರೋಪ ಕೇಳಿಬರುತ್ತೆ. ಆದರೆ ಆಗ ತನಿಖೆ ನಡೆದಿರೋದಿಲ್ಲ. 2008ರಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ರೆಡ್ಡಿ ಪ್ರವಾಸೋದ್ಯಮ ಮತ್ತು ಮೂಲಭೂತ ಸೌಕರ್ಯ ಖಾತೆಯ ಸಚಿವರಾದರು. 2009ರಲ್ಲಿ ಹೆಲಿಕಾಪ್ಟರ್ ದುರಂತದಲ್ಲಿ YS ರಾಜಶೇಖರ ರೆಡ್ಡಿ ಪ್ರಾಣವನ್ನ ಕಳೆದುಕೊಂಡ್ರು. ನಂತರ ಅಲ್ಲಿ ಸಿಎಂ ಆಗಿದ್ದು ರೋಸಯ್ಯ ಅವರು. ಸಿಎಂ ಆಗ್ತಿದ್ದ ಹಾಗೇನೆ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ, CBI ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ರು. ಆದರೆ ಆ ವೇಳೆ ಜನಾರ್ದನ್ ರೆಡ್ಡಿ ಆಂಧ್ರಪ್ರದೇಶದ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈ ಆದೇಶಕ್ಕೆ ತಡೆ ತಂದ್ರು. CBI ತನಿಖೆ ನಡೀಲೇ ಇಲ್ಲ. ಆದರೆ ಜನಾರ್ದನ್ ರೆಡ್ಡಿ ತಂದಿದ್ದ ತಡೆ ಹೆಚ್ಚು ದಿನ ಇರಲೇ ಇಲ್ಲ. ಸ್ವಲ್ಪ ದಿನಗಳ ಬಳಿಕ ಆ ತಡೆಯಾಜ್ಞೆ ಹಿಂಪಡೆದಿದ್ರಿಂದ CBI ತನಿಖೆ ಶುರುವಾಯಿತು. ರೆಡ್ಡಿ ಪ್ರಭಾವ ಹೆಚ್ಚಿದ್ದಾಗ ಅದಕ್ಕೆ ಕಡಿವಾಣ ಹಾಕಲು ಯಡಿಯೂರಪ್ಪ ಕೂಡ ಹಲವು ಕ್ರಮ ಕೈಗೊಳ್ಳಲು ಮುಂದಾದ್ರು. ಬಳ್ಳಾರಿಯ ಇತರೆ ಮೈನರ್ಸ್ಗಳಿಂದ 30% ಕಮಿಷನ್ ಪಡೆದ ಆರೋಪ ಕೂಡ ರೆಡ್ಡಿ ಬ್ರದರ್ಸ್ ಮೇಲಿತ್ತು. ಬಳ್ಳಾರಿಯಲ್ಲಿ ಪ್ರತಿ ಲಾರಿ ಅದಿರು ಮೇಲೆ ₹1,000 ಸುಂಕ ವಿಧಿಸುವಂತೆ ಸ್ಥಳೀಯ ಆಡಳಿತಕ್ಕೆ ಸೂಚಿಸಿದ್ರು. ಜೊತೆಗೆ ಸರ್ಕಾರದಿಂದಲೂ ರೆಡ್ಡಿ ಗುಂಪನ್ನ ಸೈಲೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ರೆಡ್ಡಿ ಬಣ ಬಂಡೆದ್ದು ಸಿಎಂ ಯಡಿಯೂರಪ್ಪರನ್ನೇ ಸೈಲೆಂಟ್ ಆಗಿಸಿತ್ತು. ಯಡಿಯೂರಪ್ಪ ಸರ್ಕಾರ ಇದ್ರೂ ಅಧಿಕಾರ ರೆಡ್ಡಿಗಳ ಕಂಟ್ರೋಲ್ನಲ್ಲಿತ್ತು. ಬಳ್ಳಾರಿಯಂತೂ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತಾಲೇ ಕರೆಯಲ್ಪಡ್ತಿತ್ತು. ಸಿದ್ದರಾಮಯ್ಯ ಆಗ ವಿಪಕ್ಷದ ನಾಯಕರಾಗಿದ್ರು. ಆಗ ವಿಧಾನಸಭೆಯಲ್ಲಿ ಮಾತನಾಡ್ತಾ ಜನಾರ್ದನ್ ರೆಡ್ಡಿ ನಿಮ್ಗೆ ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ಅಂತ ಸವಾಲು ಹಾಕಿದ್ರು. ಆಗ ಸಿಡಿದೆದ್ದ ಸಿದ್ದರಾಮಯ್ಯ ಭುಜತಟ್ಟಿ ಬಳ್ಳಾರಿಗೆ ಬಂದೇ ಬರ್ತೀನಿ, ನಡೆದುಕೊಂಡೇ ಬರ್ತೀನಿ, ತಾಕತ್ತಿದ್ರೆ ತಡೀರಿ ನೋಡೋಣ ಅಂತ ಸವಾಲು ಹಾಕಿದ್ರು. ಅದರಂತೆ ನಡೆದುಕೊಂಡು ಬಳ್ಳಾರಿಗೆ ಹೋದ್ರು. ದೊಡ್ಡ ಸಮಾವೇಶವನ್ನ ನಡೆಸಿದ್ರು. ಯಾರಿಂದಲೂ ಇದನ್ನ ತಡೆಯಲು ಸಾಧ್ಯವಾಗಲಿಲ್ಲ. ಆದರೆ ಈ ಪಾದಯಾತ್ರೆ ಇಡೀ ರಾಜಕೀಯ ಬಳ್ಳಾರಿಯತ್ತ, ಅಲ್ಲಿನ ಗಣಿಗಾರಿಕೆಯತ್ತ ತಿರುಗಿ ನೋಡುವಂತೆ ಮಾಡ್ತು. ಒಂದು ಕಡೆ ಆಂಧ್ರದಲ್ಲಿ CBI ತನಿಖೆ ನಡೀತಾ ಇದ್ರೆ ಇತ್ತ ಓಬಳಾಪುರಂ ಮೈನಿಂಗ್ ಮತ್ತು ರೆಡ್ಡಿಗಳ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಮುಗಿಬಿದ್ರು. ಈ ನಡುವೆ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ವರದಿ ಸಲ್ಲಿಕೆಯಾಗಿ ಬಳ್ಳಾರಿ ಅಕ್ರಮ ಮೈನಿಂಗ್ನಲ್ಲಿ ರೆಡ್ಡಿಗಳ ಜೊತೆಗೆ ಯಡಿಯೂರಪ್ಪರದ್ದು ಹೆಸರು ಕೇಳಿಬಂತು. ಹೀಗಾಗಿ ಯಡಿಯೂರಪ್ಪ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ನಂತರ ಬಂದ ಸದಾನಂದಗೌಡರ ಸರ್ಕಾರದಲ್ಲಿ ರೆಡ್ಡಿ ಬಣದ ಒಬ್ಬರಿಗೂ ಸಚಿವ ಸ್ಥಾನ ಸಿಗಲಿಲ್ಲ.
ತಾಯಿ ಅಂತ ಕರೀತಾ ಇದ್ದ ಸುಷ್ಮಾ ಸ್ವರಾಜ್ ಕೂಡ ಇವರಿಂದ ಅಂತರ ಕಾಯ್ದುಕೊಳ್ಳಲು ಶುರು ಮಾಡಿದ್ರು. ಆಗ ಶ್ರೀರಾಮುಲು ಮೂಲಕ ರಾಜೀನಾಮೆ ಕೊಡಿಸಿ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ವಾರ್ನಿಂಗ್ ಕೊಡ್ತು ರೆಡ್ಡಿ ಬಣ. ಆದರೆ 2011 ಸೆಪ್ಟೆಂಬರ್ 5ರಂದು ಸಿಬಿಐ ಜನಾರ್ದನ್ ರೆಡ್ಡಿಯನ್ನ ಅರೆಸ್ಟ್ ಮಾಡಿ ಹೈದರಾಬಾದ್ಗೆ ಕರ್ಕೊಂಡು ಹೋಯಿತು. ಹೀಗೆ ಹೋದವರು ಸುಮಾರು 3 ವರ್ಷಕ್ಕೂ ಹೆಚ್ಚು ಕಾಲ ಜೈಲಿನೊಳಗೆ ಇರಬೇಕಾಯಿತು. ಓಬಳಾಪುರಂ ಮೈನಿಂಗ್ ಕಂಪನಿ ಕೆಲಸವನ್ನ ನಿಲ್ಲಿಸಿತು. ಸುಮಾರು 3 ವರ್ಷಕ್ಕೂ ಹೆಚ್ಚು ಕಾಲ ಜೈಲಿನಲ್ಲಿದ್ದ ರೆಡ್ಡಿಗೆ 2015ರಲ್ಲಿ ಕೋರ್ಟ್ ಜಾಮೀನು ನೀಡಿತು. ಆದರೆ ಬಳ್ಳಾರಿಗೆ ಹೋಗುವಂತಿಲ್ಲ ಅಂತ ಷರತ್ತು ವಿಧಿಸಿತು. ನಂತರ ಬೆಂಗಳೂರಿನಲ್ಲೇ ನೆಲೆಸಿದ ರೆಡ್ಡಿ 2016ರಲ್ಲಿ ಮಗಳು ಬ್ರಹ್ಮಿಣಿಯ ಮದುವೆಯನ್ನ ಅದ್ದೂರಿಯಾಗಿ ಮಾಡಿದ್ರು. ಈ ಮದುವೆ ಮೂಲಕ ಮತ್ತೆ ಸುದ್ದಿಯಾದ್ರು. ಈ ಮದುವೆಗೆ ಬರೋಬ್ಬರಿ 500 ಕೋಟಿ ಖರ್ಚು ಮಾಡಲಾಗಿದೆ ಅಂತ ಆರೋಪ ಕೂಡ ಕೇಳಿಬಂತು. 2018ರಲ್ಲಿ ಹಗರಣವೊಂದರ ಆರೋಪಿಗೆ ಇಡಿ ಮೂಲಕ ಹೆಲ್ಪ್ ಮಾಡಿಸ್ತೀನಿ ಅಂತ ಲಂಚ ಪಡೆದ ಆರೋಪದಲ್ಲಿ ಮತ್ತೆ ಅರೆಸ್ಟ್ ಆದ್ರು. ಜೈಲಿಗೆ ಹೋಗಿ ಜಾಮೀನು ಮೇಲೆ ಮತ್ತೆ ಬಿಡುಗಡೆಯಾದರು. ಜನಾರ್ದನ ರೆಡ್ಡಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು. ಅವರ ಮೇಲಿನ ಕೇಸ್ಗಳು ಇನ್ನೂ ವಿಚಾರಣೆಯ ಹಂತದಲ್ಲಿವೆ. ಹೀಗಾಗಿ ಜನಾರ್ದನ್ ರೆಡ್ಡಿಯನ್ನ ಬಿಜೆಪಿ ದೂರ ಇಟ್ಟಿತ್ತು. ಇದೇ ಕಾರಣಕ್ಕಾಗಿ 2022ರಲ್ಲಿ ಜನಾರ್ದನ್ ರೆಡ್ಡಿ ಹೊಸ ಪಕ್ಷವನ್ನ ಕಟ್ಟಿದ್ರು. ಅದಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತ ಹೆಸರನ್ನ ಇಟ್ರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ 46 ಕ್ಷೇತ್ರಗಳಲ್ಲಿ ಈ ಪಕ್ಷ ಸ್ಪರ್ಧಿಸಿತ್ತು. ಗಂಗಾವತಿಯಲ್ಲಿ ಸ್ಪರ್ಧಿಸಿದ ಜನಾರ್ದನ ರೆಡ್ಡಿ ಗೆದ್ದು ವಿಧಾನಸಭೆ ಪ್ರವೇಶಿಸಿದ್ರು. ಆದರೆ ಬೇರೆ ಕ್ಷೇತ್ರಗಳಲ್ಲಿ ಗೆಲುವು ಸಾಧ್ಯವಾಗಲಿಲ್ಲ. ಈಗ ಮತ್ತೆ ಬಿಜೆಪಿ ಸೇರಿರೋ ಜನಾರ್ದನ್ ರೆಡ್ಡಿ ತಮ್ಮ ಪಕ್ಷವನ್ನ ಬಿಜೆಪಿಯಲ್ಲಿ ಮರ್ಜ್ ಮಾಡಿದ್ದಾರೆ. ಈ ಮೂಲಕ ಹೊಸ ರಾಜಕೀಯ ಜೀವನವನ್ನ ಶುರು ಮಾಡಿದ್ದಾರೆ. ದುಡ್ಡಿನ ಹೊಳೆಯಲ್ಲಿ ಈಜಾಡಿದ ರೆಡ್ಡಿಯ ಜೀವನ ತುಂಬಾನೇ ಐಷಾರಾಮಿಯಾಗಿತ್ತು. ಪ್ರಪಂಚದ ಅತ್ಯಂತ ದುಬಾರಿ ಕಾರುಗಳು, ಐಷಾರಾಮಿ ಕಾರುಗಳು, 2 ಹೆಲಿಕಾಪ್ಟರ್ಗಳು, ಅದರಲ್ಲಿ ಒಂದಕ್ಕೆ ತಮ್ಮ ತಾಯಿಯ ಹೆಸರಾದ ರುಕ್ಮಿಣಿ ಅಂತ ಹೆಸರನ್ನ ಇಟ್ಟಿದ್ರು. ಅವರ ಆಪ್ತ ವಲಯದ ಪ್ರಕಾರ ರೆಡ್ಡಿ ಮನೆಯಲ್ಲಿ 2 ಕೋಟಿ 2 ಲಕ್ಷ ಮೌಲ್ಯದ ಚಿನ್ನದ ಚೇರ್ ಇತ್ತು. ರೆಡ್ಡಿ ಯಾವಾಗ್ಲೂ ಅದರ ಮೇಲೆ ಕೂತ್ಕೊಳ್ತಾ ಇದ್ರಂತೆ. 2010ರಲ್ಲಿ ಲೋಕಾಯುಕ್ತ ನೀಡಿದ ವರದಿಯ ಪ್ರಕಾರ ಅವರ ಆಸ್ತಿ 153 ಕೋಟಿಯಷ್ಟು. ಅದು ಲೆಕ್ಕದ್ದು ಮಾತ್ರ. ಲೆಕ್ಕವಿಲ್ಲದ ಸಂಪತ್ತು ಅವರ ಬಳಿ ಸಾಕಷ್ಟಿದೆ. ತಿರುಪತಿ ತಿಮ್ಮಪ್ಪನಿಗೆ 45 ಕೋಟಿ ಮೌಲ್ಯದ ವಜ್ರಖಚಿತ ಕಿರೀಟವನ್ನ ನೀಡಿದ್ರು. ಇದೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ಪ್ರತ್ಯೇಕವಾದ ಶಾಲೆಯೊಂದನ್ನ ನಡೆಸ್ತಾ ಇದ್ದಾರೆ. 1997ರಿಂದಲೂ ಈ ಶಾಲೆ ನಡೀತಾ ಇದೆ. ಅದೇ ರೀತಿ 2004ರಿಂದ ವೃದ್ಧಾಶ್ರಮ ಕೂಡ ನಡೆಸ್ತಾ ಇದ್ದಾರೆ. ತಮ್ಮದೇ ಖರ್ಚಿನಲ್ಲಿ ಇವುಗಳನ್ನು ನಡೆಸ್ತಾ ಇರೋದು ವಿಶೇಷ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹುಡುಗ ಒಬ್ಬ ಕೋಟ್ಯಾಧಿಪತಿಯಾಗಿ ಬೆಳೆದದ್ದು ಹೇಗೆ ಅಂತ ನಿಮ್ಮೆಲ್ಲರಿಗೂ ತಿಳಿಸಿಕೊಡುವಂತಹ ವಿಚಾರ ಇದಾಗಿತ್ತು. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.